ನಮಸ್ಕಾರ, ನಾನು ಗಾಯತ್ರಿ ಸತ್ಯಶಿವ. ಪೊಳಲೀಸ್ ಕಿಚನ್ ಪ್ರೇಕ್ಷಕರಿಗೆ ಸ್ವಾಗತ. ಶೆಕೆಗಾಲದಲ್ಲಿ ಮಧ್ಯಾಹ್ನದ ಊಟಕ್ಕೊಂದು ರುಚಿಯಾಗಿರುವ ಪುನರ್ಪುಳಿಯಿಂದ ಮಾಡಿರುವ ತಂಬುಳಿ ಅಥವಾ ತಂಪಾದ ಹುಳಿಯ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಫ್ರೈಯಿಂಗ್ ಪ್ಯಾನ್ಗೆ 2 ಚಮಚದಷ್ಟು ತುಪ್ಪ ಹಾಕಿ, ತುಪ್ಪ ಬಿಸಿಯಾದ ಮೇಲೆ 1/4 ಚಮಚ ಕಾಳು ಮೆಣಸು, ಅರ್ಧ ಚಮಚ ಜೀರಿಗೆ, 5 ರಿಂದ 6 ಒಣಗಿಸಿರುವ ಪುನರ್ಪುಳಿಯನ್ನು ತಗೊಂಡಿದ್ದೇನೆ. ಅಂದ್ರೆ ಪುನರ್ಪುಳಿಯ ಒಳಗಡೆ ಇರುವ ಬೀಜವನ್ನು ತೆಗೆದು ಸೀಸನ್ ಟೈಮ್ನಲ್ಲಿ ಬಿಸಿಲಿನಲ್ಲಿ ಇಟ್ಟು ಒಣಗಿಸಿರುವಂಥದ್ದು. ಇದು ಸ್ವಲ್ಪ ಹುಳಿ ಸ್ವಭಾವ, ಹಾಗಾಗಿ ನೋಡಿಕೊಂಡು ಅಡುಗೆಗೆ ಬಳಸಬೇಕು. ಇದನ್ನು ಸಹ ತುಪ್ಪದಲ್ಲಿ ಹುರಿಬೇಕು. ಒಂದೇ 1 ನಿಮಿಷ ಇದನ್ನು ಹುರಿದ್ರೆ ಸಾಕು. ನೋಡಿ, ಹುರ್ಕೊಂಡಾಯ್ತು. ಇನ್ನು ಗ್ಯಾಸ್ ಫ್ಲೇಮನ್ನು ಆರಿಸಿ 1/4 ಕಪ್ನಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕಿ ಅದೇ ಬಿಸಿಯಲ್ಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಿ. ಮಿಶ್ರಣ ತಣಿದ ನಂತರ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸಲ ಹಾಗೇ ಪೌಡರ್ ಮಾಡ್ಕೊಳ್ಳಿ. ನಂತರ ರುಬ್ಬೋದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಅರಿಬೇಕು. ಅರೆದಿರುವ ಮಿಶ್ರಣವನ್ನು ಪಾತ್ರೆಗೆ ವರ್ಗಾಯಿಸಿ 1/4 ಕಪ್ನಷ್ಟು ಮಿಕ್ಸರ್ ಜಾರಿಗೆ ನೀರು ಸೇರಿಸಿ ಆ ನೀರನ್ನೇ ಸೇರಿಸ್ತಾ ಇದ್ದೇನೆ. ನಂತರ ಸಿಹಿ ಮಜ್ಜಿಗೆ ಅಥವಾ ಮೊಸರು ಅರ್ಧ ಕಪ್ ಆಗುವಷ್ಟು ಹಾಕಿ ತಂಬುಳಿಯ ಹದವನ್ನು ಅಡ್ಜಸ್ಟ್ ಮಾಡಬೇಕು. ಇಲ್ಲಿ ನೀವು ಮೊಸರು ಬಳಸೋದಾದ್ರೆ ಒಂದ್ಸಲ ಬೀಟ್ ಮಾಡಿ ನಂತರ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಹದದಲ್ಲಿ ತಂಬುಳಿಯನ್ನು ರೆಡಿ ಮಾಡಿದ್ದೇನೆ. ಇನ್ನು ಒಗ್ಗರಣೆಗೆ 1 ಚಮಚ ತುಪ್ಪ ಹಾಕಿ, 1/4 ಚಮಚ ಸಾಸಿವೆ, 1 ಒಣಮೆಣಸು ಹಾಕಿ ಸಾಸಿವೆ ಚಟಪಟ ಆದಮೇಲೆ ಚಿಟಿಕೆ ಇಂಗು ಸೇರಿಸಿ ಕರಿಬೇವನ್ನು ಹಾಕಿ ಮಾಡಿಟ್ಟ ತಂಬುಳಿಗೆ ಒಗ್ಗರಣೆಯನ್ನು ಹಾಕಿದ್ರೆ ರುಚಿಯಾಗಿರುವ ಪುನರ್ಪುಳಿ ತಂಬುಳಿ ರೆಡಿ ಆಗತ್ತೆ. ಶರೀರದಲ್ಲಿ ಪಿತ್ತ ಆದಾಗ ಪುನರ್ಪುಳಿಯ ಬಳಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಈ ತಂಬುಳಿಯಿಂದ ಅಡುಗೆ ಮಾಡಿ ಊಟ ಮಾಡ್ಬೋದು. ಶೆಕೆಗಾಲಕ್ಕೂ ಐಡಿಯಲ್ ಆದ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.